ಹಾಸಿನಿ ಕ್ರಾಫ್ಟ್ ನಿಮ್ಮ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್ ಹೇಳ್ತೀನಿ. ನಿಮ್ಮ ಉದ್ದೇಶ ಚೆನ್ನಾಗಿದೆ, ಆಲೋಚನೆಗಳು ಅಚ್ಚುಕಟ್ಟಾಗಿ ಮುಂದುವರಿಲಿ, ಆಯ್ಕೆಗಳು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಂಡು ಒಳ್ಳೊಳ್ಳೆ ಟೀಮ್ನ ತಗೊಂಡಿದ್ದೀರಾ. ಆಲ್ರೆಡಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ನಿಮಗೆ ಒಳ್ಳೇದಾಗಲಿ ಅಂತ ಅಷ್ಟು ಮಾತ್ರ ಹೇಳ್ತೀನಿ. ಸೆಲೆಕ್ಟ್ ಆಗಿರೋ ಈ ಅಷ್ಟು ಸಿನಿಮಾಗಳು, ಹೀರೋಗಳು, ಡೈರೆಕ್ಟರ್ಸ್ ಎಲ್ರಿಗೂ ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಕನ್ನಡ ಇಂಡಸ್ಟ್ರಿ ಅಜಗಜಾಂತರು, ಹಲವಾರು ನಿರ್ಮಾಪಕರನ್ನ ನೋಡಿದ್ದೀವಿ, ಹಲವಾರು ನಿರ್ದೇಶಕರನ್ನ ನೋಡಿದ್ದೀವಿ. ಸಾಧನೆ ಸಕ್ಸಸ್ನ ಊಹೆ ಮಾಡ್ಕೊಳ್ಳೋ ಅಂಥ ವಿಚಾರದಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡಿದೆ. ಬಹುಶಃ ಸದ್ಯಕ್ಕೆ ಕೆಲವು ಸಿನಿಮಾಗಳಿಗೆ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ಸಿನಿಮಾಗಳು ಹಾಗೆ ಇಲ್ಲ, ಚೆನ್ನಾಗಿ ನಡೀತಾ ಇದ್ದಾವೆ. ಅಚ್ಚುಕಟ್ಟಾಗಿ ಏನೇನು ನಡೀತಿಲ್ವೋ, ಎಲ್ಲೆಲ್ಲಿ ತಿದ್ಕೋಬೇಕು ಅದನ್ನು ತಿದ್ಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ನೀವು ಬಂದಿರೋ ಉದ್ದೇಶ ನಿಜವಾಗ್ಲೂ ಚೆನ್ನಾಗಿದೆ. ಸಿಕ್ಕಿರೋ ಪ್ರಾಜೆಕ್ಟ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಸರಿಯಾಗಿ ರೀಚ್ ಮಾಡಿಸಿ ಕೈ ತುಂಬ ಹಣ ಗಳಿಸಿ ಅಂತ ಹೇಳ್ತೀನಿ. ನೋ ಕಂಪ್ಲೇಂಟ್ಸ್, ಓನ್ಲಿ ರಿಸಲ್ಟ್ಸ್. ಗಾಡ್ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಥ್ರೂ ದಿಸ್ ಕಂಪನಿ ಆ್ಯಂಡ್ ಗುಡ್ ಲಕ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಂಭ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ. ವಿಜಯ್ ಟಾಟಾ ಅವರೇ, ನಮಗೆ ಮೇಡಮ್ ಅವರೇ, ನಿಮಗೆ ಅಭಿನಂದನೆಗಳು. ನಮಗೆ ವಿಜಯ್ ಟಾಟಾ ಅವರು ಮಾತಾಡ್ತಾ ಕನ್ನಡ ಚಿತ್ರರಂಗದ ಏಳಿಗೆಗೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಭಾಳ ಕಾನ್ಫಿಡೆನ್ಸಿಂದ ಗಟ್ಟಿ ಧ್ವನಿಯಿಂದ ಭಾಳ ಹೆಮ್ಮೆ ಆಗುತ್ತೆ. ಇದೇ ಥರ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿರೋದು ಭಾಳ ಸಂತೋಷ ಆಗುತ್ತೆ. ಅದು 6 ಸಿನಿಮಾಗಳ ಮುಖಾಂತರ. ಸೊ ನಮಗೆ ನುಡಿದಂತೆ ನಡೀತಾ ಇದ್ದಾರೆ. ಇದನ್ನು ಮುಂದುವರಿಸಿ ನಮಗೆ ಭಾಳ ಖುಷಿಯಾಗುತ್ತೆ. ಮತ್ತು ಸಿನಿಮಾದ ಜೊತೆ ವಿಜಯ್ ಟಾಟಾ ಅವರು ಮೀಡಿಯಾದ ಜೊತೆನೂ ಅವರು ಇವಾಗ ಶುರು ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ಬೇರೆ ಬೇರೆ ಮೀಡಿಯಾ ಚಾನಲ್, ಪ್ರಜಾ ಟಿ ವಿ ಆಗಿರ್ಬೋದು. ಪ್ರಜಾ ಟಿ ವಿ ನಮಗೆ ಭಾಳ ಗಟ್ಟಿಯಾಗಿ ಅದು ಒಂದು ಲ್ಯಾಪ್ಟಾಪ್ ಮೀಡಿಯಾ ಅನ್ನೋಕ್ಕಿಂತ ವಾಚ್ಟಾಗ್ ಮೀಡಿಯಾ ಕೆಲಸ ಮಾಡ್ಕೊಂಡು ಬಂದಿದೆ. ನಮಗೆ ಸಿನಿಮಾದಲ್ಲಿ ಸತ್ಯನ ಸುಳ್ಳು ತೋರಿಸಿದ್ರೆ ಸುಳ್ಳನ್ನು ಸತ್ಯ ಮಾಡದೆ ಪರವಾಗಿಲ್ಲ, ಬಟ್ ಮೀಡಿಯಾದಲ್ಲಿ ಅದಕ್ಕೆ ಭಾಳ ಗಂಭೀರವಾದ ಪರಿಣಾಮ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಮೀಡಿಯಾ ಚಾನಲ್ ನಡೆಸ್ತೀರಾ ಅನ್ನೋ ನಂಬಿಕೆ ಇದೆ. ಒಳ್ಳೆಯದಾಗಲಿ, ಸಿನಿಮಾದಲ್ಲೂ ಒಳ್ಳೆಯದಾಗಲಿ, ಮೀಡಿಯಾದಲ್ಲೂ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕದ ಏಳಿಗೆಗೋಸ್ಕರ ನಿಮ್ಮ ಕೊಡುಗೆ ಇರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಮತ್ತೊಂದಾಗಬೇಕು. ಆದರೆ ನಾವು ಈಗಲೂ ಕೂಡ ಏನೇ ಪತ್ರಕರ್ತರು 20-25 ವರ್ಷ ಆಗಿದ್ರು ಕೂಡ ರವಿಚಂದ್ರನ ಅಭಿಮಾನಿಗಳೇ. ನಮ್ಮ ಸಂಸ್ಥೆಯಲ್ಲೊಮ್ಮೆ ನ್ಯೂಸ್ ಚಾನಲ್ನಲ್ಲೇ ನಾನು 4 ಗಂಟೆ ಕಾರ್ಯಕ್ರಮ ಮಾಡಿದ್ದೆ. ಕಾರ್ಯಕ್ರಮ ಸಾಕಾಗ್ಬಿಟ್ಟು ಅವರು ಎದ್ದು ಓಡೋಗ್ಬಿಟ್ಟಿದ್ರು. ಇಷ್ಟೆಲ್ಲ ಏನು ಮಾಡ್ತಾ ಇದ್ದೆ ಅಂತ. ಆದರೂ ಆ ಪ್ರೀತಿ ಹಾಗೇ ಇದೆ. ಅದು ಆ್ಯಕ್ಚುಲಿ ನಾನು ನಮ್ಮ ಮನೆಯಲ್ಲಿ ಡೈಲಿ ಪಾರ್ಟಿ ಆಗುವಾಗ ವಾರಕ್ಕೊಂದು 2 ದಿನ ಪಾರ್ಟಿ ಆಗ್ತಿರುತ್ತೆ. ನಮ್ಮ ಪಾರ್ಟಿ ಸ್ಟಾರ್ಟ್ ಆಗೋದು ಪ್ರೇಮಲೋಕ ಸಾಂಗಿಂದ, ಪಾರ್ಟಿ ಮುಗಿಯೋದು ಪ್ರೇಮಲೋಕ ಸಾಂಗಿಂದ. ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಅದು ದಿನ ಇರೋದು ಅದು. ಸೊ ನಾನು ರವಿಚಂದ್ರನ ಮನೆಗೆ ಹೋಗಿ ಮೀಟ್ ಮಾಡಿ 2 ಅವರ್ವರೆಗೂ ಡಿಸ್ಕಸ್ ಮಾಡಿದ್ದೀನಿ. ಆವಾಗ ನಮ್ಮ ವಾಸ್ತವನಿಗಳು ಕರ್ಕೊಂಡು ಹೋಗಿದೆ. ನಾನು ತುಂಬ ನಂಬ್ತೀನಿ. ಯಾಕೆಂದರೆ ಫಸ್ಟ್ ನನಗೆ ರವಿಚಂದ್ರನ್ ಅವ್ರ ಜೊತೆಲಿ ಮೂವಿ ಮಾಡಬೇಕಂತ ಉದ್ದೇಶ. ಅದಕ್ಕೋಸ್ಕರ ನಮ್ಮ ವಾಸ್ತವರ್ನ ಹೋಗಿ ಅವ್ರದ್ದು ಪೂರ್ತಿ ಡಿಸ್ಕಸ್ ಮಾಡಿ, ಅಫ್ಕೋರ್ಸ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಬಟ್ ಇಟ್ಸ್ ಆಲ್ರೆಡಿ ಡಿಸೈಡೆಡ್. ಇಟ್ಸ್ ನಾಟ್ 6 movies, ಇಟ್ಸ್ 7 movies. ಬಟ್ ರವಿಚಂದ್ರನ್ ಸರ್ ಒಪ್ಕೋಬೇಕದು, ಆ ಸ್ಟೋರಿ ಕೇಳಬೇಕು. ನಾನು ರಿಕ್ವೆಸ್ಟ್ ಮಾಡಿ ನೀವು ಒಪ್ಕೊಳ್ಳಿ ಅಂತ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.